ಇನ್ನೇನು 2 ಡೇಸಲ್ಲಿ ನಾವು ಬೆಂಗಳೂರಿಗೆ ಹೊರಡ್ತಿದ್ದೀವಿ. ಹಾಗಾಗಿ ಅಮ್ಮ ಇವತ್ತು ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ. ಆ್ಯಂಡ್ ಅಜ್ಜಿ ಕೂಡ ಬಂದಿದ್ರಲ್ವಾ, ಅವರು ಕೂಡ ನಾಳೆ ಊರಿಗೆ ಹೊರಡ್ತಿದ್ದಾರೆ. 2 ಡೇಸ್ ಬ್ಯಾಕ್ ತಾನೇ ನಾನ್ ವೆಜ್ ಮಾಡ್ಕೊಂಡು ತಿಂದಿದ್ರು. ಹಂಗಾಗಿ ಇವತ್ತು ಸ್ವೀಟ್ನ ಮಾಡಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಜ್ಜಿನ ಊರಿಗೆ ಬಿಟ್ಬರೋದಕ್ಕೆ ಅಮ್ಮ ಕೂಡ ಇವತ್ತು ಅವ್ರ ಜೊತೆಲ್ಲ ಹೋಗ್ತಿದ್ದಾರೆ. ಅವರು ಒಬ್ಬಟ್ಟಿನ ಸಾಂಬಾರ್ಗೆ ರೈಸ್ ಮಾಡಿಟ್ಟಿದ್ರು. ಬೆಳಿಗ್ಗೆನೇ ಹೋಗ್ತಿದ್ರು, ಯಾಕಂದರೆ ಬೇಗ ಮತ್ತೆ ರಿಟರ್ನ್ ಬರಬೇಕು ಅಂತ. ನನಗೆ ಇನ್ನೇನು ಒಬ್ಬಟ್ಟಿನ ಸಾಂಬಾರಲ್ಲೇ ಊಟ ಮಾಡೋದು ಅಂತ ಹೇಳಿ ಸೋಯಾ ಇತ್ತು ಮನೇಲಿ, ಸೋಯಾ ಹಾಕಿ ಸೋಯಾ ಬಾತ್ನ ಮಾಡ್ಕೊತಿದ್ದೆ. ಆ್ಯಕ್ಚುಲಿ ಈ ರೆಸಿಪಿ ತುಂಬಾ ಚೆನ್ನಾಗಿದೆ, ತುಂಬಾ ಸಿಂಪಲಾಗಿ ಮಾಡ್ಕೋಬಹುದು. ನಾನು ಯಾವುದಾದ್ರೂ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಹೊಸ ಸೀರೆ ಉಟ್ಕೊಂಡಿದ್ರು ಆಯ್ತಾ, ಅಂದರೆ ಫಸ್ಟ್ ಟೈಮ್ ಈ ಸೀರೆನ ಉಟ್ಕೊಂಡಿರೋದವರು. ನಾನೇ ಹೇಳಿದ್ದು ಈ ಸೀರೆ ಉಟ್ಕೊಂಡು ಹೋಗಿ ಇವತ್ತು ಊರಿಗೆ ಅಂತ. 100 ಸತಿ ಕೇಳಿದ್ರು ಹೇಗೆ ಕಾಣ್ತಿದೆ ಅಂತ. ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಿದ್ದೆ, ಅದಕ್ಕೆ ನಗ್ತಾ ಇದ್ರು. ಇವತ್ತು ಫುಲ್ ಡೇ ಮನೇಲಿ ಒಬ್ಬಳೇ ಇದ್ದೆ, ಅಂದರೆ ನಾನು ನನ್ನ ಮಗಳು ಇಬ್ಬರು ಇದ್ವಿ. ಆಫ್ಟರ್ ಡೆಲಿವರಿ ನಾವು ಇಬ್ಬರೇ ಇರೋದು, ಇದೇ ಫಸ್ಟ್ ಟೈಮ್. ಅಮ್ಮ ಫ್ರೀಕ್ವೆಂಟಾಗಿ ಹೋಗ್ತಿದ್ರು ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಮಾಡೋದಕ್ಕೆ. ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬರ್ತಿದ್ರು. ಬಟ್ ಆ ಟೈಮಲ್ಲಿ ಅಜ್ಜಿ ಇರ್ತಿದ್ರು ನನ್ನ ಜೊತೆಲಿ. ಬಟ್ ಈ ಸಾರಿ ಅಜ್ಜಿ ಇಲ್ಲ, ಅವ್ರು ಕೂಡ ಊರಿಗೆ ಹೊರಟ್ರು. ನಾಳೆ ನಾವು ಹೊರಡ್ತಿರೋದ್ರಿಂದ ಪ್ಯಾಕಿಂಗ್ ಎಲ್ಲ ಮಾಡ್ಕೊತಿದ್ದೀನಿ. ನಂದು ನನ್ನ ಮಗಳದು ಬಟ್ಟೆಗಳೆಲ್ಲ ಈ ರೀತಿ ಪುಟ್ ಬ್ಯಾಗಲ್ಲೇ ಇಟ್ಕೊಂಡಿದ್ದೆ. ಟ್ರಾಲಿಲಿ ಇಟ್ಕೊಂಡ್ರೆ ಪದೇ ಪದೇ ಯಾರು ತೆಗಿತಾರೆ ಅಂತ. ಇಷ್ಟು ಇವತ್ತಿನ ವ್ಲಾಗ್. ನಾಳೆ ಮತ್ತೆ ಸಿಗ್ತೀನಿ. ಬಾಯ್.